ಇವತ್ತು ವಿಧಾನ ಪರಿಷತ್ನಲ್ಲಿ ನಿಜಕ್ಕೂ ಕೂಡ ಹಂಗಾಮ ಜೋರಾಗಿತ್ತು. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಲ್ಮೀಕಿ ಹಗರಣವನ್ನು ಮುಂದಿಟ್ಕೊಂಡು ಸ್ಪಷ್ಟನೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ, ಉತ್ತರವನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ವಿಪಕ್ಷ ಬಿಜೆಪಿ ನಾಯಕರು ಪುಂಖಾನುಪುಂಖವಾಗಿ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಗೈದರು. ಒಂದು ಹಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಶಾಸಕರಿಗೂ ಕೂಡ ಕೌಂಟರ್ ಕೊಡೋಕ್ಕೆ ರೆಡಿಯಾಗಿ ಅಂತ ಸಂದೇಶ ನೀಡಿದ್ದು ವಿಪಕ್ಷ ನಾಯಕರನ್ನು ಕೇಳಿಸಿತ್ತು. ಹೀಗಾಗಿ ಸದನ ನಿಜಕ್ಕೂ ರಣರಂಗವಾಗಿತ್ತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಮಾನ್ಯ ಸಭಾಪತಿಗಳೇ, ಅಲ್ಲಿ ವಿರೋಧ ಪಕ್ಷದ ನಾಯಕರ ಆಡಿಷನ್ ನಡೀತಾ ಇದೆ. ಅಲ್ಲಿ ಈ ಬಿಜೆಪಿ ಅವರಿದ್ದಾರಲ್ಲ, ಈ ಗೊಬ್ಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು. ಜೊತೆ ಮಾತಾಡೋಣ. I want to speak to you. ವಾಲ್ಮೀಕಿ ನಿಗಮ ಹಗರಣದ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಮೊನ್ನೆಯಷ್ಟೇ ವಿಧಾನಸಭೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ಪರಿಷತ್ನಲ್ಲಿ ಉತ್ತರ ಕೊಡೋ ಕೆಲಸ ಮಾಡಿದ್ರು. ಈ ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಗರು ಆಗ್ರಹಿಸಿದ್ರು. ಇದಕ್ಕೆ ಸಿಎಂ ಬೆಂಕಿಯನ್ನೇ ಉಗುಳಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ? ಅಲ್ಲೇ ಆಯ್ತು, ಕೂತ್ಕೊಳ್ರಿ. ಸುಮ್ಮನೆ ಬದ್ಬದಿ ಅಲ್ಲೇ ಕೂತ್ಕೊಳ್ರಿ. ಸಿಎಂ ಎಂಎಲ್ಸಿ ರವಿಕುಮಾರ್ ಮಧ್ಯೆ ಗಲಾಟೆ ಗದ್ದಲವೇ ನಡೆಯಿತು. ನೀವೊಬ್ಬರೇನಾ ಪರಿಷತ್ಗೆ ಬಂದಿರೋದು ಅಂತ ಸಿಎಂ ರೋಷಾವೇಶಗೊಂಡ್ರು. ಅಕ್ರಮ ನಡೆದಿಲ್ಲ ಅಂತ ನಾನು ಹೇಳಿಲ್ಲ, ಅಕ್ರಮ ಆಗಿದೆ. ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ, ಅಕ್ರಮ ನಡೆದಿದೆ. ತನಿಖೆ ಪ್ರಾರಂಭ ಆಗಿದೆ. ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗಬೇಕು. ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಬಿಜೆಪಿಯವರು ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರಾಗಿದ್ದಾರೆ. ಒಂದು ಸುಳ್ಳನ್ನೇ 1000 ಸಲ ಹೇಳಿ ನಿಜ ಮಾಡೋ ಯತ್ನ ಮಾಡ್ತಿದ್ದಾರೆ ಅಂತ ಸಿಎಂ ಆಕ್ರೋಶಗೊಂಡ್ರು. ಇದಕ್ಕೆ ಕೌಂಟರ್ ಕೊಟ್ಟ ರವಿಕುಮಾರ್, ನೀವು ಭ್ರಷ್ಟಾಚಾರದಲ್ಲಿ ನಿಸ್ಸೀಮರು ಅಂದ್ರು. ಈ ಬಿಜೆಪಿ ಅವರಿದ್ದಾರಲ್ಲ, ಈ ಗೊಬ್ಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು. ಗೊಬ್ಬೆಲ್ಸ್ ಥಿಯರಿ ಇದೆಯಲ್ಲ, ಆ ತಂತ್ರಗಾರಿಕೆ ಬಳಸ್ತಾರೆ. ಯಾವಾಗ ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ 100 ಸಾರಿ ಹೇಳೋದು, 1000 ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇವರದು ಕುಟಿಲ ತಂತ್ರ. ಇಷ್ಟೇ ಅಲ್ಲ, ಬಿಜೆಪಿ ನಾಯಕರ ವರ್ತನೆಗೆ ಕೆರಳಿದ ಸಿಎಂ, ನಾನ್ ನಿಮ್ ಜೊತೆ ಮಾತನಾಡಲ್ಲ, ಸ್ಪೀಕರ್ ಜೊತೆ ಮಾತ್ರ ಮಾತನಾಡ್ತೀನಿ ಅಂದ್ರು. ನೀವು ಹೇಳ್ಬೇಡಿ, ಅವ್ರು ಇದ್ರೆ ಕೂತ್ಕೋಬೇಡಿ. ಡೆಮಾಕ್ರಸಿ. They can't take unto advantage. ನೋಡ್ರಿ, ಜೊತೆ ಮಾತಾಡೋಣ. I want to speak to you. I will speak only through ಚೇರ್ಮನ್. ಎಲ್ಲ ವಿರೋಧ ಪಕ್ಷ ನಾಯಕರಾಗಬೇಕು, ವಿರೋಧ ಪಕ್ಷ ನಾಯಕರಾಗಬೇಕು, ವಿರೋಧ ಪಕ್ಷ ನಾಯಕರಾಗಬೇಕು. ಯೋಗ್ಯತೆಗೆ ವಿರೋಧ ಪಕ್ಷ ನಾಯಕ. ಟೀಕೆ ಮಾಡೋದು ನಮ್ಮ ಹಕ್ಕು, ಉತ್ತರ ಕೊಡಬೇಕಿರೋದು ಸರ್ಕಾರದ ಜವಾಬ್ದಾರಿ ಅಂತ ಸಿಟಿ ರವಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಪ್ರಜಾಪ್ರಭುತ್ವ ಅನ್ನೋದು ಜಬರ್ದಸ್ತ್ ಮೇಲೆ ನಡೆಯೋದಿಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ರು. ಪ್ರಜಾಪ್ರಭುತ್ವ ಜಬರ್ದಸ್ತಿ ಮೇಲೆ ನಡೆಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನೋಡಿ, ನೀವು ಅನುಮತಿ ಕೊಟ್ಟಿದ್ದೀರಿ, ನೀವು ಅನುಮತಿ ಕೊಟ್ಟಮೇಲೆ ಇದು ಗುಂಡಾಗಿರಿ. ನೀವು ಅನುಮತಿ ಕೊಟ್ಟಮೇಲೆ ಹಾಗಾಡ್ತಾರೆ. ಅದಕ್ಕೆ ಅವ್ರು ಪ್ರಾಜೆಕ್ಟ್
ಮಾಡ್ತಾರೆ ಮುಖ್ಯಮಂತ್ರಿಗಳು. ಯಾವಾಗ ಪ್ರೊವೋಕೇಟ್ ಮಾಡ್ತಾರೆ ಅಂದ್ರೆ ದುರ್ಬಲತೆ ಆವರಿಸಿಕೊಂಡ ಪ್ರೊವೋಕೇಟ್ ಮಾಡ್ತಾರೆ. ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆಗೆ ಆಡಿಷನ್ಸ್ ನಡೀತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ರು. ಮಾನ್ಯ ಸಭಾಪತಿಗಳೇ, ಅಲ್ಲಿ ವಿರೋಧ ಪಕ್ಷದ ನಾಯಕರ ಆಡಿಷನ್ ನಡೀತಾ ಇದೆ. ಅಲ್ಲಿ ವಿರೋಧ ಪಕ್ಷದ ನಾಯಕರು ಆಡಿಷನ್ ನಡೆಸ್ತಾ ಇದ್ದಾರೆ. ಉತ್ತರ ಕೇಳಕ್ ಇಂಟ್ರೆಸ್ಟ್ ಇಲ್ಲ ಇವರಿಗೆ. ವಿರೋಧ ಪಕ್ಷದ ನಾಯಕರಿಗೆ ಆಡಿಷನ್ ಮಾಡ್ತಾ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ಕಾಂಗ್ರೆಸ್, ನೀವು ಗೊಬೆಲ್ಸ್ಗಳು ಅಂತ ಸಿಎಂಗೆ ಸಿಟಿ ರವಿ ಕೌಂಟರ್ ಕೊಟ್ರು. ಅಂಬೇಡ್ಕರ್ ಸೋಲ್ಸಿರೋರು, ಅವ್ರಿಗೆ ನೈತಿಕತೆ ಇದೆ. ಅಂಬೇಡ್ಕರ್ ಬಗ್ಗೆ ಹೇಳುವಂತ ನೈತಿಕತೆ ಏನಿದೆ? ಮುಖ್ಯಮಂತ್ರಿಗಳು ರಾಜೀನಾಮೆ ಮಾಡಬೇಕು. ಅವ್ರ ಗೊಬ್ಬರಗಳು SC ST TSP ಯೋಜನೆಯ 25,000 ಕೋಟಿ ಹಣವನ್ನ ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ರವಿಕುಮಾರ್ ಗಂಭೀರ ಆರೋಪವನ್ನೇ ಮಾಡಿದ್ರು. ಮುಖ್ಯಮಂತ್ರಿಗಳು ಮಾತಾಡ್ತಿರೋದು ಬಿಜೆಪಿ SC ST ವಿರೋಧಿಗಳು ಅಂತ ಮಾತಾಡ್ತಿದ್ದಾರೆ. ಎಲ್ಲಿಂದ ಬರುತ್ತೆ ವಿಷಯ? ಬಿಜೆಪಿ ಅವರು SC ST ಪರ 25,000 ಕೋಟಿನ ಗ್ಯಾರಂಟಿಗಳಿಗೆ ಹೆಂಗ್ ಉಪಯೋಗ ಮಾಡಿದ್ರು? 25,000 ಕೋಟಿ ಗ್ಯಾರಂಟಿ ಯೋಜನೆಗೆ ಹೆಂಗ್ ಉಪಯೋಗ ಮಾಡಿದ್ರು? ಇನ್ನು ಸದನದಲ್ಲಿ ಗಲಾಟೆ ಜೋರಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ನಂತರ ಈ ವೇಳೆ ಸದನಕ್ಕೆ ಲಿಖಿತ ಉತ್ತರವನ್ನ ಸಭಾಪತಿ ಹೊರಟ್ಟಿ ಮಂಡಿಸಿದ್ರು. ಸಮಯ ಹೇಳದೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, TV9.